ಕಳಿಸ್ಬಿಟ್ಟು ನೋಡ್ಬಿಟ್ಟು ನಿನ್ ಮನೆ ಹೆಣ್ಮಗಳನ್ನ ಕಳ್ಸು ಅಂದ್ರೆ ಕೋಪ ಬರೋದು ಸಾಮಾನ್ಯಂಗೆ. ಹಂಗಾದ್ರೆ ಸಿನಿಮಾ ಹೀರೋಗೆ ತಾಕತ್ತು ಗಣಿಸ್ತಾನೆ ಇಲ್ಲ, ಕೋಪ ಬರಲ್ವಾ? ಸೌಜನ್ಯ ಅಂತ ಹೆಣ್ಮಕ್ಳು ಮೋಸ ಇದೆಯಲ್ಲ, ಅದನ್ನ ತೋರಿಸಿ ಅದಕ್ಕೊಂದು ನ್ಯಾಯ ಕೊಡಿಸಿ. ಮೀಡಿಯಾದವ್ರಿಗೆ ಹೇಳ್ತಾ ಇರೋದು ನಾನು, ಅವ್ರು ರೇಣುಕಾಸ್ವಾಮಿ ಸುಮ್ಮನೆ ಯಾರನ್ನೂ ಕೊಲೆ ಮಾಡಕ್ಕೆ ಯಾರು ಹೋಗಲ್ಲ. ನಿಮ್ಮನ್ನ ನಾವು ಕೊಲೆ ಮಾಡ್ಬೇಕಂದ್ರೆ ನೀವು ನಮ್ಮನ್ನ ಏನೋ ಕೆಣಕಿರ್ತೀರ. ಕಚಡವಾಗಿ ಮಾತಾಡ್ತಾ ಇದ್ದಾರೆ ಮೀಡಿಯಾದವ್ರು. ನಾನು ಹೇಳ್ತಾ ಇದ್ದೀನಿ ಸರ್, ದರ್ಶನ್ ಕೇಸ್ ಬಗ್ಗೆ ಸಾಮಾನ್ಯವ್ರ ಮಟ್ಟದಲ್ಲಿ ನೋಡಿದ್ರೇನೆ ಸರಿ ಅನ್ಸುತ್ತೆ. ಏನಕ್ಕೆ ಸರಿ ಅನ್ಸುತ್ತೆ ಅಂದರೆ, ಸಾಮಾಜಿಕ ಸೌಜನ್ಯ ತೀರೋದಾಗ ಯಾವುದೇ ಈ ಥರದವ್ರು ಒಂದೇ ಒಂದು ನ್ಯೂಸ್ ಅವರೇ ಆಗಲಿ, ಯಾವುದೇ ಗೌರ್ಮೆಂಟ್ ಆಗಲಿ ಏನೂ ತಿರುಗಿ ನೋಡಿಲ್ಲ ಆಯಿತಾ. ಈಗ ನಮ್ಮನೆ ಹೆಣ್ಮಕ್ಳನ್ನ ನೀನು ಬರೀ ಬೆತ್ತಲೆ ವೀಡಿಯೋನ ಕಳಿಸ್ಬಿಟ್ಟು ನೋಡ್ಬಿಟ್ಟು ನಿನ್ನ ಮನೆ ಹೆಣ್ಮಗಳನ್ನ ಕಳಿಸು ಅಂದರೆ ಕೋಪ ಬರೋದು ಸಾಮಾನ್ಯವನಿಗೆ. ಹಂಗಾದ್ರೆ ಸಿನಿಮಾ ಹೀರೋ ಅದವನಿಗೆ ತಾಕತ್ತು ಗಣಿಸ್ತಾನ ಇಲ್ವಾ? ಕೋಪ ಬರಲ್ವಾ? ಅವ್ನು ಹಂಗಾದ್ರೆ ಕೋಪ ಮಾಡಿ ಇದು ಮಾಡಿದ್ರೆ ಕೊಲೆ ಮಾಡಿಲ್ಲ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಅದಕ್ಕೆ ಮುಂಚೆನೇ ಅದನ್ನೇ ಸುಮ್ಮನೆ ಎಳ್ಕೊಂಡು ಅವ್ನು ಕೊಲೆ ಮಾಡಿದ್ದಾನೆ. ಮಾಡಾದ್ಮೇಲೆ ಅವ್ರು ಪ್ರೂಫ್ ತೋರಿಸಿಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ಮಾಡಿರ್ತಾರೆ, ಕೋಪ ಬಂದಿರ್ತದೆ, ಹೊಡೆದಿರ್ತಾರೆ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇದನ್ನು ತೋರಿಸೋ ಬದಲು ಸೌಜನ್ಯ ಅಂತ ಹೆಣ್ಮಕ್ಳಿಗೆ ಮೋಸ ಆಯ್ತಲ್ಲ, ಅದನ್ನು ತೋರಿಸಿ ಅದಕ್ಕೊಂದು ನ್ಯಾಯ ಕೊಡಿಸಿ. ಅದಕ್ಕೊಂದು ಮೀಡಿಯಾದವ್ರಿಗೆ ಹೇಳ್ತಾ ಇರೋದು ನಾನು. ಇವ್ರು ಮೀಡಿಯಾದವ್ರಿಗೂ ಹಳೆ ಕೋಪನೂ ಇಟ್ಕೊಂಡು ಇಂಥದನ್ನ ದೊಡ್ಡ ಮಟ್ಟ ಮಾಡೋ ಬದಲು ಹೆಣ್ಮಗಳು ಸುಮಾರು ಕೊಲೆ ಬರೀ ನಡು ರಸ್ತೆಯಲ್ಲೇ ಕೊಲೆ ಮಾಡಿದ್ದಾರೆ, ಕಾಲೇಜ್ ಗ್ರೌಂಡಲ್ಲಿ ಕೊಲೆ ಮಾಡಿದ್ದಾರೆ. ಅದು ದೊಡ್ಡವ್ರದಂತ ಸ್ವಲ್ಪ ತೋರಿಸ್ತೀರಿ, ಅದನ್ನು ಅಲ್ಲಿಗೆ ಬಿಟ್ರಿ. ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸಿದ್ರೆ ಇದನ್ನ ದರ್ಶನ್ಗೂ ಮಾಡಿದ್ರೆ, ದರ್ಶನ್ ಅಲ್ಲ ಎಂತೆಂಥ ಸ್ಟಾರ್ಗಳಿಗೂ ಆದ್ರೂ ತಪ್ಪಿಲ್ಲ. ಅವ್ರು ದರ್ಶನ್ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಪ್ರಕಾರ ತಪ್ಪಿಲ್ಲ ಸರ್. ಅವರು ರೇಣುಕಾಸ್ವಾಮಿ ಸುಮ್ಮನೆ ಯಾರನ್ನೂ ಕೊಲೆ ಮಾಡೋಕ್ಕೆ ಯಾರೂ ಹೋಗಲ್ಲ. ನಿಮ್ಮನ್ನ ನಾವು ಕೊಲೆ ಮಾಡ್ಬೇಕಂದ್ರೆ ನೀವು ನಮ್ಮನ್ನ ಏನೋ ಕೆಣಕಿರ್ತೀರ. ಈಗ ದರ್ಶನ್ ಮನೆ ಅವನು ಏನೋ ಫ್ರೆಂಡ, ಏನೋ ಸ್ನೇಹಿತನ ನೀನು ಬರೀ ಬೆತ್ತಲಲ್ಲಿ ನೀನು ಬಾ ನಾನು ಗಂಡಸು ಅಂತ ಕೇಳ್ದವನ್ನ ಏನೋ ಕೋಪದಲ್ಲಿ ಹೊಡೆದಿರ್ತಾರೆ, ಬೇರೆ ಏನೋ ಮಾಡಿರ್ತಾರೆ, ಅದಕ್ಕೋಸ್ಕರ ಇದು ಮಾಡಿರ್ತಾರೆ ಸರ್. ನನ್ನ ಪ್ರಕಾರ ಇದರಲ್ಲಿ ದರ್ಶನ್ದು ತಪ್ಪಿದೆ, ಇನ್ನೂ ಏನು ಪ್ರೂವ್ ಆಗಿಲ್ವಲ್ಲ, ಆಗಲಿ ಅಂತಲೇ ಸುಮ್ಮನಿದ್ದೀವಿ. ಇನ್ನು ಬೇಗನೆ ಸಿಗೋದು ತೀರ್ಸ್ಕೊತಾ ಇದ್ದೀರಾ. ಮತ್ತೆ ಮೀಡಿಯಾಗೆ ಹೇಳ್ತೀನಿ, ದಯವಿಟ್ಟು ಸಾಮಾನ್ಯವ್ರಿಗೂ ಇದೇ ಥರನೂ ತೋರಿಸಿ. ದೊಡ್ಡ ಸೆಲೆಬ್ರಿಟಿ ಆ ಥರದವ್ರನ್ನ ಬಿಟ್ಟು ಆ ಪ್ರಜ್ವಲ್ ರೇವಣ್ಣ ಅವ್ರನ್ನೆಲ್ಲ ದೊಡ್ಡದಾಗೆಲ್ಲ ಒಂದು 15 ದಿವಸ 20 ದಿವಸ ಇಳಿತಿರಲ್ಲ, ಅಂಥದ್ದನ್ನ ನಮ್ಮಂತೆ ಬಡವ್ರ ಹೆಣ್ಮಕ್ಳನ್ನ ಎಲ್ಲೆಲ್ಲಿ ಸಣ್ಣ ಪುಟ್ಟ ಆಯ್ತದಲ್ಲ ಅದನ್ನು ತೋರಿಸಿ. ಮೀಡಿಯಾ ಇನ್ನೂ ಬೆಳೀತದೆ. ನಿಮ್ಮ ಇದಕ್ಕೋಸ್ಕರ ದೊಡ್ಡವ್ರನ್ನೇ ತೋರಿಸಿ ದೊಡ್ಡವ್ರು ಬೆಳೆಯೋ ಬದಲು ನಮ್ಮಂತೆ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಹೊರಗಡೆ ಹೋಗೋದ್ನೂ ಭಯ ತಪ್ಸೋಕೆ ಆಗಲ್ಲ ಸರ್. ಇವು ಮೀಡಿಯಾದವರೆಲ್ಲ ಬರೀ TRPಗೋಸ್ಕರ ದೊಡ್ಡವ್ರನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ. ಸೀರಿಯಸ್ಲಿ ಸರ್, ನಗದಂಥ ವಿಷಯ ಅಲ್ಲ. ನನಗೆ ಈ ಸೌಜನ್ಯ ಸುಮಾರು ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲ ತುಂಬ TRPಗೋಸ್ಕರ ಕಚಡವಾಗಿ ಮಾತಾಡ್ತಾ ಇದ್ದಾರೆ ಮೀಡಿಯಾದವ್ರು. ನಾನು ಹೇಳ್ತಾ ಇದ್ದೀನಿ, ದರ್ಶನ್ ಒಬ್ಬರನ್ನ ಎಳ್ಕೊಂಡು ಹೋಗೋದಲ್ಲ. ಇದ್ರ ಬದಲು ಸೌಜನ್ಯ ಕೇಸಲ್ಲಿ ಇದು ಮಾಡಿದರೆ ಸರ್, ನಾನು ಇವತ್ತಿಗೂ ಮರ್ಯಾದೆ ಕೊಡ್ತಾ ಇದ್ದೆ ಮೀಡಿಯಾದವ್ರಿಗೆ. ಸಣ್ಣ ಪುಟ್ಟ ವಿಷಯ ತೋರಿಸಿ ಸರ್, ಎಷ್ಟೋ ಜನ ಕೊಲೆನೇ ಆಗೋಗುತ್ತೆ, ಅದನ್ನು ತೋರಿಸ್ಲಿ. ಈ ಥರ ಭಯ ಈ ಥರ ಗೌರ್ಮೆಂಟ್ಗೆ ತಲುಪಿಸ್ಲಿ. ಬರೀ ದೊಡ್ಡವ್ರದ್ದು ಏನೋ ಇದು ಸಣ್ಣವ್ರು ಮಾಡಿದರೆ ಇದು ಇರ್ತಾನೆ ಇರಲಿಲ್ಲ ಕೇಸು. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೊಲೆ ಆಗಿದ್ರೆ ಅದು ಇರ್ತಾನೆ ಇರಲಿಲ್ಲ. ಇದು ಯಾರೋ ದರ್ಶನ ಅವ್ನು ಇನ್ನೂ ಮಾಡಿದಾನೋ ಮಾಡೇ ಇಲ್ವಾ, ಸುಮ್ಮನೆ ದರ್ಶನ ಅವು ಇನ್ಸ್ಟಾಗ್ರಾಮ್ ID ಡಿಲೀಟ್ ಮಾಡಿರೋದನ್ನು ತೋರಿಸ್ತಿರಲ್ಲ, ಅದೆಲ್ಲ ಬೇಕಾ? ಅದೆಲ್ಲ ಅವಶ್ಯಕತೆನೇ ಇಲ್ಲ ಸರ್. ಅವ್ರು ಡಿಆಕ್ಟಿವೇಟ್ ಮಾಡಿರೋದು ತೋರಿಸ್ತೀರಾ, ಆ್ಯಕ್ಟಿವೇಟ್ ಅವ್ರ ಫ್ಯಾಮಿಲಿ ಇದೇ ನಾರ್ಮಲ್ ಮನುಷ್ಯರು ಮಾಡಿರೋದನ್ನ ತೋರಿಸ್ತೀರಾ. ಏನು ಮನುಷ್ಯರು ನಾರ್ಮಲ್ ಅಲ್ಲ, ಅವ್ರ ಫ್ಯಾಮಿಲಿಲಿ ರೈತರು ಎಷ್ಟೋ ಜನ ಸತ್ತೋಯ್ತವ್ರೆ. ರೈತರು ನಮ್ಮ ಸೈಡಲ್ಲಿ ನೋಡಂದ್ರೆ ಬೆಳೆ ಏನು ಇಲ್ಲದೆ ಊರು ಬಿಟ್ಟು ಬಂದಿದ್ದಾರೆ ಸರ್. ಮುಕ್ಕಾಲು ಭಾಗ ರೈತರೇ ವ್ಯವಸಾಯ ಮಾಡ್ತಾ ಇಲ್ಲ. ಆ ಥರದ್ದೆಲ್ಲ ಒಂಚೂರು ತೋರಿಸಿ. ಯಾವಾಗ ಮೀಡಿಯಾದವ್ರಿಗೆ ನಾನು ಸಲ್ಯೂಟ್ ಹೊಡಿತೀನಿ. ಸೈನಿಕರು ಎಲ್ಲೆಲ್ಲೋ ಸತ್ತೋಯ್ತಾರೆ, ಒಂಚೂರು ತೋರಿಸ್ತೀರ ಸೈನಿಕರು ಏನಾದರೂ ಸತ್ತೋಗಿರೋದನ್ನ. ಸೈನಿಕರ ಫ್ಯಾಮಿಲಿ ಎಷ್ಟು ಜನ ಅಲಿತಾರೆ ಸರ್? ಇಟ್ಟು ಬಟ್ಟೆಗಿಲ್ಲ, ಅವರು ಪ್ರೆಗ್ನೆಂಟ್ ಆಗಿ ಅವ್ರು ಸತ್ತಿಲ್ವಾ? ಅವ್ರನ್ನ ಯಾವತ್ತಾದರೂ ತೋರಿಸಿದ್ದೀರಾ? ಅದನ್ನ ನಾನು ಹೇಳ್ತಾ ಇರೋದು. ಸೈನಿಕರು ಎಷ್ಟು ಜನ ಇಲ್ಲ ಇಲ್ಲಿ, ರೈತರ ಮಕ್ಕಳು ಎಷ್ಟು ಜನ ತಬ್ಲಿ ಆಗಿಲ್ಲ, ಅದನ್ನು ತೋರಿಸಿ ಮೀಡಿಯಾದವ್ರು. ನಾನು ಅದಕ್ಕೆ ಒಪ್ಕೋತೀನಿ. ಇದೆಲ್ಲ ಏನೋ ದರ್ಶನ ಒಬ್ಬ ಮಾಡ್ತಾನೆ, ಅವನು ಏನೋ ಕೋಪ ಬಂತು ಮಾಡ್ದೆ, ಅದನ್ನ ಬಿಡ್ರಿ. ಅದನ್ನ ಬಿಟ್ಬಿಟ್ಟು ಇನ್ನು ಎಂತೆಂಥದ್ದೆಲ್ಲ ಸ್ಟೋರಿಗಳಿವೆ, ಅದನ್ನ ಬನ್ನಿ.
ಅದೇ ದರ್ಶನ್ ಸತ್ತ ದಿನ ಯಾವುದೋ ಪಲ್ಟಿ ಹೊಡೆದಿ ಲಾರಿ 40 ಜನ ಏನೋ ಹೋದ್ರು, ಅದನ್ನೆಲ್ಲ ತೋರಿಸ್ತಾರೆ, ಅದನ್ನೆಲ್ಲ ಲೆಕ್ಕಕ್ಕೆ ಕಟ್ಕೊಳ್ಳಲ್ಲ. ನಿಮ್ಮ TRP ನಿಮ್ಮ ಇದಕ್ಕೋಸ್ಕರ ಏನಕ್ಕೆ ದೊಡ್ಡವರು ನಮ್ಮಂತೆ ರೈತರಿಗೋಸ್ಕರ, ನಮ್ಮಂತೆ ಸೈನಿಕರೇ, ನಮ್ಮ ದೇಶ ಕಾಯಿಸೋರಿಗೋಸ್ಕರ ತೋರಿಸಿ, ಅವಾಗ ನಿಮ್ಮ ಇದನ್ನ ನಾವು ತುಂಬ ಖುಷಿ ಪಡ್ತೀವಿ. ಅದು ಬಿಟ್ಟು ಇದೆಲ್ಲ ಸುಮ್ಮನೆ ವೇಸ್ಟ್. ಮೀಡಿಯಾದವರು ಹಳೆ ಕೋಪ ಇಟ್ಕೊಂಡು ಅವ್ನಿಗೇನೋ ಇಲ್ಲದೆ ಹೋದ್ನೆಲ್ಲ ಹೇಳ್ತಾರೆ. ಮುಕ್ಕಾಲು ಭಾಗ ಇದೆಲ್ಲ ಮೀಡಿಯಾದವರೇ ಹೇಳ್ತಾ ಇರೋದು ಸರ್. ದರ್ಶನ್ ಸರ್ ದರ್ಶನ್ ಥರದೇ ಅವ್ರವ್ರ ಆ್ಯಕ್ಟರ್ ಲೈಫ್ ಅದನ್ನ ಬಿಡಿ, ಲೈಫ್ಗೂ ಅದಕ್ಕೂ ಕನೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರವ್ರ ಲೆವೆಲಲ್ಲಿ ಅವ್ರವ್ರ ಇದ್ದಾರೆ. ಇದನ್ನ ಬಿಟ್ಟು ಈ ದರ್ಶನ್ ಸರ್ ಅವ್ರಿಗೆ ಅಂದ್ರಂತೆ ಇವರ ಫ್ಯಾನ್ಸ್ ಎಲ್ರಿಗೂ ಇರ್ತಾರೆ. ಈ ಸುದೀಪ್ ಫ್ಯಾನ್ಸು ಸುದೀಪ್ಗೆ ಇರ್ತಾರೆ, ದರ್ಶನ್ ಎಲ್ಲರೂ ಅವ್ರವ್ರ ಫ್ಯಾನ್ಸ್ ಇರ್ತಾರೆ. ಅದನ್ನ ಬಿಟ್ಟು ಈಗ ಸೈನಿಕರಿಗೆ ಯಾರಾದರೂ ಇದ್ದಾರಾ? ಇರಲ್ಲ. ರೈತರಿಗೆ ಯಾರು ಇದ್ದಾರೆ? ಅವರೇ ಅನ್ನ ಬಟ್ಟೆ ನಮ್ಮನ್ನು ಕಾಯಾರ, ಅವ್ರಿಗಿರ್ರಿ. ಏನು ವೇಸ್ಟ್ ಸರ್. ನನ್ನ ಪ್ರಕಾರ ಈ ಮೀಡಿಯಾದನ್ನು ಕ್ಲೋಸ್ ಮಾಡಿಬಿಟ್ಟು ನೆಮ್ಮದಿಯಾಗಿ ಮನೆ ಕಳಿ ಅಂತ ಹೇಳ್ಬೋದು. ಇನ್ನೇನು ಹೇಳೋಕ್ಕಾಗಲ್ಲ ನಾನು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.